ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಚರ್ಚೆ ಮಾಡುವಂತ ವಿಚಾರ ಏನು ಅಂತ ನೋಡೋದಾದ್ರೆ, ನಾಟಿ ಕೋಳಿಗಳನ್ನ ಕಾವಿಗೆ ಕೂರಿಸುವಂತ ವಿಚಾರವಾಗಿ ನಾನು ಈ ದಿನ ತಮ್ಮೊಂದಿಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಹೋಗ್ತೇನೆ. ಕೋಳಿ ಕಾವು ನೀಡಿ ಮರಿಯನ್ನ ಮಾಡೋದಕ್ಕೆ ಸುಮಾರು 18 ರಿಂದ 21 ದಿನಗಳ ಕಾಲ ಸಮಯಾವಕಾಶವನ್ನ ತಗೊಳ್ತಾ ಹೋಗುತ್ತೆ ಆ ವಯಸ್ಸಿಗಾಗ್ಲೇ. ಆದ್ರಿಂದ ಮೊದಲನೇ ದೀಟಿನಲ್ಲಿ ಅದು ಮೊಟ್ಟೆ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಮನೆಗೆ ಬಳಸ್ಕೊಳ್ಳೋದೇ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಮೊದಲನೇ ಸೂಲು ಅಥವಾ ದೀಟ್ನಲ್ಲಿ ಇಡುವಂತಹ ಮೊಟ್ಟೆಗಳು ಅದು ಸೈಜ್ ಏನಿರುತ್ತೆ, ಗಾತ್ರ ತುಂಬಾ ಕಡಿಮೆ ಇರುತ್ತೆ. ಆ ರೀತಿಯಾದಂತಹ ಕಡಿಮೆ ಗಾತ್ರದ ಮೊಟ್ಟೆಯನ್ನ ನೀವು ಕಾವು ಕೂರಿಸಿದಂತಹ ಸಂದರ್ಭದಲ್ಲಿ ಮರಿನು ತುಂಬಾ ಸಣ್ಣದು ಬರುತ್ತೆ. ಆದ್ರಿಂದ ನೀವು ಈ ರಾಗಿ ಹುಲ್ಲು ಹಾಕಬಹುದು, ಭತ್ತದ ಹುಲ್ಲು ಹಾಕಬಹುದು. ಒಂದಷ್ಟು ಜನ ಮರಳು ಹಾಕಿ ಕೂರಿಸ್ತಾರೆ, ಒಂದಷ್ಟು ಜನ ಬೂದಿ ಮತ್ತೆ ಮರಳನ್ನ ಮಿಕ್ಸ್ ಮಾಡಿ ಹೀಟ್ ಬರ್ಲಿ, ಶಾಖ ಬರ್ಲಿ, ಬೇಗ ಕೋಳಿ ಮರಿ ಮಾಡ್ಲಿ ಅಂತ ಆ ತರದ್ರಲ್ಲಿ ಕೂರಿಸ್ತಾರೆ. ನಿಮ್ಮ ಹತ್ತಿರದಲ್ಲಿ ಯಾವ ಒಂದು ಸಂಪನ್ಮೂಲ ಅವೈಲಬಲ್ ಇರುತ್ತೋ ಆ ಒಂದು ಸಂಪನ್ಮೂಲವನ್ನ ಬಳಸ್ಕೊಂಡು ನೀವು ಎಷ್ಟೋ ಸಲ ನಾನು ಏನ್ ಮಾಡಿದ್ದೀನಿ, ಇಲ್ಲೇ ನನ್ನ ಫಾರ್ಮ್ ಒಳಗಡೆ ಸಿಗುವಂತ ಹಸಿ ಸೊಪ್ಪನ್ನ ಕಿತ್ಕೊಂಡ್ ಬಂದು ಟೊಮೊಟೊ ಕ್ರೇಟ್ ಒಳಗಡೆ ಆ ಹಸಿ ಸೊಪ್ಪನ್ನ ಹಾಕಿ ಅದ್ರ ಮೇಲೆ ಕೋಳಿಯನ್ನ ಮರಿ ಕೂಡಿಸಿದೀನಿ. ಸುಮಾರು 16-17 ಮರಿಯನ್ನ ಆಗ್ಲೂ ಸಹ ಈಸಿಯಾಗಿ ಕೋಳಿ ತೆಗೆದಿತ್ತು. ಇವೆಲ್ಲ ನೋಡಿ ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಮೊಟ್ಟೆಗಳು ತಾವಿಲ್ಲಿ ಗಮನಿಸಬಹುದು. ನೋಡಿ, ಈ ರೀತಿಯಾದಂತಹ ಮೊಟ್ಟೆಗಳನ್ನ ಆಯ್ಕೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಮರಿಯನ್ನ ಮಾಡಿಸುವಂತಹ ಸಾಧ್ಯತೆಗಳು ಇರುತ್ತೆ. ಕೋಳಿಯನ್ನ ಏನ್ ಮಾಡ್ಬೇಕಂದ್ರೆ ಇದ್ರ ಸುತ್ತು ಈ ತರ 3 ಸರಿ ತಿರ್ಸಿ ಕೂರ್ಸೋದು ನಮ್ಮ ಹಳ್ಳಿಗಾಡಿನ ಪದ್ಧತಿ. ಹಿಂಗ್ ಕೂರ್ಸೋದ್ ಕೂಡಲೇ ಅದು ಕೋಳಿ ಇರೋದಿಲ್ಲ, ಓಡೋಗ್ಬಿಡುತ್ತೆ ಎದ್ದು. ಆದ್ರಿಂದ ನಾವ್ ಏನ್ ಮಾಡ್ಬೇಕಂದ್ರೆ, ನೋಡಿ ಓಡುವಂತ ಪ್ರಯತ್ನ ಮಾಡ್ತಿದೆ ಅಲ್ವಾ, ಆಗ ಒಂದ್ ಮಕ್ರಿ ಆಗ್ಲಿ ಇನ್ನೇನಾದ್ರೂ ಅದ್ರ ಮೇಲೆ ಮುಚ್ಚಬೇಕಾಗತ್ತೆ.